ಮುಂದಿನ ಸುದ್ದಿಗೆ ಹೋಗೋಣ. ಸಂಸತ್ ಅಧಿವೇಶನ ಮುಗೀತಿವತ್ತು. ಲೋಕಸಭೆ ರಾಜ್ಯಸಭೆ ಅಧಿವೇಶನ ಮುಗೀತು. ಟೋಟಲ್ ಚರ್ಚೆ ಆಗಿದ್ದೆಷ್ಟು? 37 ತಾಸು ಲೋಕಸಭೆಯಲ್ಲಿ ಚರ್ಚೆ. ಬರೀ ಗಲಾಟೆಯಲ್ಲೇ ಮುಗಿದೋಯ್ತು ನೋಡಿ, ಬರೀ ಗಲಾಟೆಯಲ್ಲೇ. ಕರೆಕ್ಟಾಗಿ ಪರ್ ಮಿನಿಟ್ ಇಷ್ಟು ಖರ್ಚು, ಪರ್ ಅವರ್ ಇಷ್ಟು ಖರ್ಚು ಅಂತ ಲೆಕ್ಕ ಇದೆ ಇದರದ್ದು. 2.5 ಲಕ್ಷ ಒಂದು ನಿಮಿಷ ಅಧಿವೇಶನ ನಡೆಸೋದಕ್ಕೆ ಖರ್ಚು. 1.5 ಕೋಟಿ ಒಂದು ಗಂಟೆ ಅಧಿವೇಶನ ನಡೆಸೋದಕ್ಕೆ ಹೋಗುತ್ತೆ. 174 ತಾಸು ಗದ್ದಲದಲ್ಲಿ ಅಧಿವೇಶನ ಕಳೆದು ಹೋಯಿತು. 174 ತಾಸು. ಟೋಟಲ್ 252 ತಾಸು ನಡೆದ್ರೆ 174 ತಾಸು ಗದ್ದಲದಲ್ಲೇ ಹೋಗ್ಬಿಡ್ತು. ಟ್ಯಾಕ್ಸ್ ಪೇಯರ್ಸ್ ಮನಿ ಕ್ರಿಮಿನಲ್ ವೇಸ್ಟ್ ಅಲ್ವಾ ಇದು? ನಾವು ನೀವು ಕೊಟ್ಟ ತೆರಿಗೆಯ ಹಣದ ಕ್ರಿಮಿನಲ್ ವೇಸ್ಟ್ ಅಲ್ವಾ? ಇವ್ರು ಗದ್ದಲ ಮಾಡೋದಕ್ಕೆ ನಮ್ಮ ದುಡ್ಡು. 261 ಕೋಟಿ ಗದ್ದಲದ ಕಲಾಪಕ್ಕೆ ಹೋಗಿರುವಂಥದ್ದು. ಓಂ ಬಿರ್ಲಾ ಅವರು ಮಾತಾಡಿದ್ದಾರೆ, ಲೋಕಸಭಾ ಸ್ಪೀಕರ್, ಕೇಳಿಸ್ಕೊಳ್ಳಿ. हम 18वीं लोकसभा के 5वें सत्र की समाप्ति की ओर अग्रसर हैं। यह सत्र 31 जुलाई 2025 को आरंभ हुआ था। इस सत्र में 14 सरकारी विधेयक पुनर्स्थापित किए गए तथा कुल 12 विधेयक पारित किए गए। दिनांक 28 और 29 जुलाई को ऑपरेशन सिंदूर पर विशेष चर्चा हुई, जिसका समापन माननीय प्रधानमंत्री जी के उत्तर के साथ हुआ। दिनांक 18 अगस्त 2025 को भारत के अंतरिक्ष कार्यक्रम की उपलब्धियों पर विशेष चर्चा प्रारंभ की गई। इस सत्र में कार्यसूची में 419 तारांकित ಹೇಳ್ಕೊಳ್ಳೋದಕ್ಕೆ 1 ತಿಂಗಳು ನಡೀತು ಅಧಿವೇಶನ. ಆನ್ ಆನ್ ಆವ್ರೇಜ್ ಲೆಕ್ಕ ಹಾಕಿದ್ರೆ ಪ್ರತಿದಿನ 1 ತಾಸು 15 ನಿಮಿಷ ಕೂಡ ಚರ್ಚೆ ಆಗಿಲ್ಲ. 1 ತಾಸು 15 ನಿಮಿಷ ಕೂಡ ಚರ್ಚೆ ಇಲ್ಲ. ಕೇಳಬೇಕು ಅನ್ಕೊಂಡಿದ್ದು 419 ಪ್ರಶ್ನೆಗಳು. 419 ಪ್ರಶ್ನೆಗಳ ಚರ್ಚೆ ಆಗಬೇಕಾಗಿತ್ತು. ಆಗಿರೋದು 55 ಪ್ರಶ್ನೆಗಳಿಗೆ ಮಾತ್ರ. ಹಿಂಗಿದೆ ಹಣೆ ಬರಹ. ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ. ಮುಂದಿನ ಸುದ್ದಿ ಕ್ವಿಕ್ ಆಗಿ, ಪಕ್ಕದ ರಾಜ್ಯ ತಮಿಳುನಾಡಿನಿಂದ. 2026 ಮುಂದಿನ ವರ್ಷ ತಮಿಳುನಾಡು ವಿಧಾನಸಭಾ ಚುನಾವಣೆ. ಚಿತ್ರನಟ ವಿಜಯ್ ರಾಜಕೀಯ ಪಕ್ಷ ಕಟ್ಟಿಕೊಂಡು ದೊಡ್ಡ ಹವಾ ಅಂದರೆ ದೊಡ್ಡ ಹವಾ ಎಬ್ಬಿಸಿದ್ದಾರೆ. ಈ ನೋಡಬೇಕಾಗಿತ್ತು ನೀವು ಅವರ ಸಮಾವೇಶಕ್ಕೆ ಸೇರಿದ್ದ ಜನನ. TVK ಮದುರೈನಲ್ಲಿ ಸಮಾವೇಶ ನಡೀತು. ಅವರು ಈ ಕಡೆ ಸ್ಟಾಲಿನ್ಗೂ ಬೈತಾರೆ, ಆ ಕಡೆ ಮೋದಿಗೂ ಬೈತಾರೆ. ತಮಿಳುನಾಡು ಚುನಾವಣೆಯಲ್ಲಿ ಫೇವ್ರಿಟ್ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದರೆ ಸೆಕೆಂಡ್ ಫೇವ್ರಿಟ್ ವಿಜಯ್ ಇದ್ದಾರೆ. ಸೆಕೆಂಡ್ ಫೇವ್ರಿಟ್ ವಿಜಯ್. BJP-ಅವ್ರಿಗೆ ದೊಡ್ಡ ಕಿರಿಕಿರಿ, ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಇದು ವಿಜಯ್ ಬಂದಿರೋದು. ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. கொள்கை எதிரி பாஜக தான். நம்மளுடைய ஒரே அரசியல் எதிரி திமுக தான். எப்படி? நம்மளுடைய ஒரே கொள்கை எதிரி, நம்மளுடைய ஒரே அரசியல் எதிரி. ஏதோ அண்டர் கிரவுண்ட் ஆதாயத்துக்காக டீல் போட்டுக்கிட்டு, டீல் பேசிக்கிட்டு, இந்த அலையன்ஸ் வச்சுக்கிட்டு இந்த ஊரை ஏமாத்துற கட்சி எல்லாம் நம்ம TVK கிடையாதுங்க. யாருக்காகவும் எதுக்காகவும் எந்த பயமும் கிடையாது. மாபெரும் பெண்கள் சக்தி நம்மளோட இருக்கிறாங்க. மாபெரும் இளைஞர்கள் சக்தி நம்மளோட இருக்கிறாங்க. ஒட்டுமொத்த தமிழ்நாட்டு மக்களுடைய சக்தி நம்மளோட நிக்கிறாங்க. அப்படி இருக்கும்போது ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.